ಹೊಟ್ಟೆಲ್ ಹೊಡ್ತವ್ ನೀನು. ನಿನಗೆ ಅನ್ಯಾಯ ಆಗ್ಬಾರ್ದು ಅಂತ ನಾನು ಎಷ್ಟೆಲ್ಲ ಮಾಡಿದ್ನಲ್ಲೋ. ಈಗ ನಾನು ಹೊಟ್ಟೆಗೆ ಚೂರಿ ಹಾಕಕ್ ಹೊಟ್ಟಿದ್ಯಲ್ಲೋ. ತಂದೆ ಮಗನ ಮಧ್ಯೆ ತಂದು ಹಾಕಿದ್ವು ಅಲ್ದೆ ಕೇವಲ ಕುರ್ಚಿ ಆಸೆಗೋಸ್ಕರ ಜನ್ಮ ಕೊಟ್ಟು ತಂದನೆ ಸಾಯ್ತಾಗ ಹೊರಟಿದ್ಯಲ್ಲೋ. ಇದಕ್ಕೆ ನಾನ್ ಬಿಡೋಲ್ಲ, ಇದಕ್ಕೆ ನಾನ್ ಬಿಡೋಲ್ಲ ಬಿಡೋಲ್ಲ. 9 ತಿಂಗಳ ಮೇಲೆ ಒಂದು ದಿನ ಹೊಟ್ಟೆಲಿ ಇಟ್ಕೊಳಕ್ಕಾಗೆ ನೀನು ಹೊರಗಾಗ್ದೆ. ಇನ್ನು 90 ವರ್ಷ ಭೂಮಿ ಮೇಲೆ ಉಸಿರಾಡಬೇಕು. ಅಂಥದ್ರಲ್ಲಿ ಹುಟ್ಟಿದಪ್ಪನ ತಲೆ ತೆಗೆದ್ರಲ್ಲಿ ತಪ್ಪೇನಿದೆ? ಏನಂದ? ಯಜ್ಞ ಯಜ್ಞ. ಚಿಕ್ಕಮ್ಮ ಚಿಕ್ಕಮ್ಮ. ಯಜ್ಞ ಯಜ್ಞ. ಏನಮ್ಮ ಏನಾಯ್ತಮ್ಮ? ಮಾಡಿದ ತಪ್ಪಿಗೆ ಶಿಕ್ಷೆಪ್ಪ, ಶಿಕ್ಷೆ. ಯಾವ ಮಗ ನಮ್ಮಪ್ಪಲ್ಲಿ ಊರ್ಗೋಲು ಆಗುತ್ತಾನೆ ಅನ್ಕೊಂಡಿದ್ದು, ಅದೇ ಮಗ ಜನ್ಮ ಕೊಟ್ಟು ತಂದೆಗೆ ಚಟ್ಟ ಕಟ್ತಿದ್ದಾನೆ ಕಣೋ, ಚಟ್ಟ ಕಟ್ತಿದ್ದಾನೆ. ಅಂದ್ರೆ ನೀನು ಸಸ್ಪೆಂಡ್ ಆಗಿದ್ದು ಆ ರಘುವರನಿಂದ. ತಪ್ಪನ್ನ ಒಪ್ಕೊಂಡು ಶಿಕ್ಷೆ ಅನುಭವಿಸಕ್ಕೆ ಸಿದ್ಧವಾಗಿರೋ ನಿಮ್ ತಂದೆನ ಸುಲೇಮಾನ್ ಜೈಲಿಂದ ಹೊರಗಡೆ ಕರ್ಕೊಂಡು ಬಂದು ಅವ್ರ ತಲೆ ತೆಗೆದು ಇವನ ಕತ್ತಲೆ ಸಾಮ್ರಾಜ್ಯದ ದೊರೆ ಆಗೋ ಹಾಗೂ ಸಿಎಂ ನ ರಘುವರನ್ ಕಿಡ್ನಾಪ್ ಮಾಡೋ ಹಾಗೂ ಮಾತಾಡ್ಕೊಳ್ತಾ ಇದ್ರು. ನಾನು ಅದನ್ನ ಸ್ವತಃ ಕೇಳಿಸ್ಕೊಂಡಿದ್ದೀನಿ. ಸುಲೇಮಾನ್ ನೀನ್ ಇದು ಮಾಡ್ತಾರ ತಪ್ಪು ಅಂತ ನಾನು ಹೇಳಿದ್ದಕ್ಕೆ ತಾಯಿಯನ್ನ ಮಮಕಾರನು ಹೇಳ್ದೆ ನನ್ನ ಮೇಲೆ ಕೈ ಮಾಡ್ಬಿಟ್ಟ ಕಣು, ಕೈ ಮಾಡ್ಬಿಟ್ಟ. ಯಜ್ಞ, ನನ್ನ ಜೀವನದಲ್ಲಿ ಯಾವತ್ತು ಯಾರಿಗೂ ಕೈ ಮುಗ್ದಿಲ್ಲ ಕಣೋ. ಇವತ್ತು ನಿನಗೆ ಕೈ ಮುಗಿತಿದ್ದೀನಪ್ಪ. ನನ್ನ ಗಂಡನ್ನ ಉಳಿಸ್ಕೊಡೋ, ನಿಮ್ಮಪ್ಪನ ಉಳಿಸ್ಕೊಳೋ, ನಿಮ್ಮಪ್ಪನ ಉಳಿಸ್ಕೊಳೋ. ಯಜ್ಞ, ಧರ್ಮೋ ರಕ್ಷತಿ ರಕ್ಷತಃ. ಧರ್ಮವನ್ನು ನಾವು ಕಾಪಾಡಿದ್ರಿ ಆ ಧರ್ಮ ನಮ್ಮನ್ನ ಕಾಪಾಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಈಗ ನಿಮ್ ತಂದೆ ಹಾಗೆ ಆ ಧರ್ಮ ಅನ್ನೋ ದಿಕ್ಕೆಟ್ಟು ಕೂತಿದೆ. ದಿಕ್ಕೆಟ್ಟು ಕೂತಿರೋ ಆ ಧರ್ಮಕ್ಕೊಂದು ದಾರಿ ತೋರಿಸಿ ಯಜ್ಞ. ಯಜ್ಞ, ಮೈ ಮೇಲಿದ್ದ ಕಾಕಿನ ಕರ್ಣ ಕೌಚ ಕಳ್ಸಾಕ್ಬೋದು, ಆದ್ರೆ ಕಾನೂನು ಯಾವತ್ತು ಬೆತ್ತಲೆ ಆಗ್ಬಾರ್ದು. ಸೊ ಕಾನೂನ್ನ ಕಾಪಾಡು. ಯಾ ನಡೆದ ಎಲ್ಲ ಅನ್ಯಾಯಕ್ಕೂ ನ್ಯಾಯ ಸಿಗಬೇಕಾದ್ರೆ ನೀನೇ ಒಂದು ಗತಿ ಕಾಣಿಸ್ಬೇಕು ಭಯ್ಯ. ಅಬ್ಬಾಜಾನ್ ಹಿಡಿದು ಯುದ್ಧ ಮಾಡ್ತಿದ್ ಕತ್ತಿ ಇದು. ಇವತ್ತಿದು ಗೌರವ ಕಳ್ಕೊಂಡ್ರಿ. ನಮ್ ತಂದೆ ತೆಗೆದುಕೊಂಡವ್ರನ್ನ ನೀನ್ ಕೊಂದು ಈ ಕತ್ತಿಗೆ ಮತ್ತೆ ಗೌರವ ಸಿಗಂಗ್ ಮಾಡು ಚಚಜಾನ್.
Hearty welcome to the Chief Minister of Karnataka. Assalamu alaikum. ಮಿಸ್ಟರ್ ಚೀಫ್ ಮಿನಿಸ್ಟರ್, ನಿಮಗೊಂದು ವಿಷಯ ಗೊತ್ತಾ? ಬ್ಯಾಂಗ್ಳೂರ್ ಹಸಿರಿಗೆ ಸಂಕೇತ ಆದ್ರೆ ಇಡೀ ಭಾರತ ಶಾಂತಿಗೆ ಸಂಕೇತ. ಭಾರತದಲ್ಲಿ ಅಶಾಂತಿ ಎಬ್ಬಿಸ್ಬೇಕಾದ್ರೆ ಬ್ಯಾಂಗ್ಳೂರಲ್ಲಿ ಕ್ರಾಂತಿ ಆಗಲೇಬೇಕು. ಹಾಗೆ ಕ್ರಾಂತಿ ಆಗ್ಬೇಕಾದ್ರೆ ವಿವಿಐಪಿ ಒಬ್ರು ಸಾಯಲೇಬೇಕು. ನಿನ್ನ ಬಿಟ್ರೆ ವಿವಿಐಪಿ ಅಂತ ಇಡೀ ಕರ್ನಾಟಕದಲ್ಲಿ ಯಾರೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಈ ಅಲ್ಲಾ ಭಕ್ಷ್ನ ಮೀಟ್ ಮಾಡಿದೆ. ಮಗನ ಮೇಲೆ ಪ್ರತಿಕಾರ ತೀರಿಸ್ಕೊಳ್ಳೋ ಆವೇಶದಲ್ಲಿ ಹಿಟ್ ಲಿಸ್ಟ್ ಅಲ್ಲಿರೋ ಎಲ್ರೂ ಹೊಡೆದಾಕ್ತೀನಿ ಅಂತ ನನ್ನಿಂದ ಫೈಲ್ ತಗೊಂಡ ಈ ವ್ಯಕ್ತಿ ಒಬ್ಬನ್ನ ಹೊಡೆದು ಇನ್ನೊಬ್ಬನ್ನ ಹೊಡೆಯೋಕ್ಕಾಗದೆ ನಿನ್ನನ್ನ ಹೊಡಿಬೇಕು ಅನ್ನೋ ಸಮಯದಲ್ಲೇ ಮತ್ತೊಬ್ಬ ಮಗನ ಮೇಲಿರೋ ಮಮಕಾರದಿಂದ ಪೊಲೀಸ್ಗೆ ಸರೆಂಡರ್ ಆಗಿಬಿಟ್ಟ. ಗ್ರೇಟ್ ಮಿಸ್ಟರ್ ಅಲ್ಲಾಭಕ್ಷ್, ನಿನ್ನ ಈ ತರ ಇಲ್ಲಿ ಕರ್ಕೊಂಡ್ಬರೋದಕ್ಕೆ ಕಾರಣ ಯಾರು ಗೊತ್ತಾ? ನಿನ್ನ ಮಗ ಸುಲೇಮಾನ್. ನಿಜ, ಅವನ್ ಹೇಳ್ದಾಗ ನಾನೇ ಕರ್ಕೊಂಡು ಬಂದಿದ್ದು. ನೀನ್ ಹೀಗೆ ಉದ್ದುದ್ದ ನೇತಾಕ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಾನು ಅನ್ಕೊಂಡಿದ್ದೆ ಬೇರೆ. ಗರುಡ,